ಸುಮಾರು ಒಂದು 50 ಕಿಲೋಮೀಟರ್ ಒಂದು 4-5 ಜಿಲ್ಲಾ ಪಂಚಾಯತಿ ಕೇಂದ್ರದಲ್ಲಿ ತುಂಬ ದೊಡ್ಡ ಒಂದು ಯುವ ರ್ಯಾಲಿಗಳು ನಡೀತು. ತುಂಬ ಯಶಸ್ವಿಯಾದಂಥ ಒಂದು ನಮ್ಮ ನಡೆ ವಿಜಯದ ಕಡೆಗೆ ಅಂಥೇಳಿ ತುಂಬ ಒಳ್ಳೆ ರೀತಿಯಂಥ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಇವತ್ತು ಬೆಳಗ್ಗೆ ಸೊರಬ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಈಗ ಶಿವಮೊಗ್ಗ ಬಂದಿದ್ದೀನಿ. ಸಂಜೆ ಸೊರಬದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇದೆ, ಸಾರ್ವಜನಿಕ ಸಭೆ ಇದೆ. ಇನ್ನು ನಾಳೆ ಸಂಜೆವರೆಗೂ ಮಾತ್ರ ಬಹಿರಂಗವಾಗಿ ಪ್ರಚಾರ ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ಈ ಕೊನೆ 24 ಅವರ್ಸು ಸೊ ಒಂದು ಕ್ಷಣನೂ ಕೂಡ ಹಾಳು ಮಾಡಿಕೊಳ್ಳದೆ ಎಲ್ಲೆಲ್ಲಿ ಆ ಥರ ಬಹಿರಂಗ ಪ್ರಚಾರಗಳಿಗೆ ಅವಕಾಶಗಳಿದೆ ಅಲ್ಲಿ ಹೋಗಿ ಮತದಾನವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಸರ್. ವಾತಾವರಣ ತುಂಬ ಚೆನ್ನಾಗಿದೆ. ದಿನ ದಿನ ಗೌರವಾನ್ವಿತ ನರೇಂದ್ರ ಮೋದಿಜಿಯವ್ರ ಬಗ್ಗೆ ಮತದಾರರ ಒಂದು ವಿಶ್ವಾಸ ಹೆಚ್ಚಾಗ್ತಾ ಇದೆ. ಮತ್ತು 100ಕ್ಕೆ 100 ಇವತ್ತೇನಾದರೂ ದೇಶ ಉಳಿಬೇಕು ಅದು ಮೋದಿಜಿಯವರಿಂದ ಮಾತ್ರ ಸಾಧ್ಯ ಅಂತೇಳಿ ಆ ಒಂದು ಕಂಕ್ಲೂಡಿಗೆ ಇವತ್ತು ಮತದಾರರು ಬರ್ತಾ ಇದ್ದಾರೆ. ಫೈನಲ್ ಮತದಾನದ ಮುಖಾಂತರ ಅದನ್ನು ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ BJPಗೆ ಮತವನ್ನು ಹಾಕುವಂಥ ಒಂದೆಲ್ಲ ವಾತಾವರಣ ಇದೆ ಸರ್. ಅಂತಿಮ ಕಸರತ್ತು ಯಾವ ರೀತಿ ನಡೀತಾ ಇದೆ ಸರ್? ಮತದಾರನ ಓಲೈಸೋದ್ರಲ್ಲಿ ಏನಿಲ್ಲ, ನಮ್ಮ ಕಳೆದ 1.5 ತಿಂಗಳಿಂದ ಈ ಒಂದು ಚುನಾವಣೆ ಪ್ರೊಸೆಸ್ ನಡೀತಾ ಇದೆ ಸರ್. ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಬಂದೇ ಚುನಾವಣಾ ಪ್ರಚಾರವನ್ನು ನಮಗೆ ಉದ್ಘಾಟನೆ ಮಾಡಿಕೊಟ್ರು. ಕಳೆದ 1.5 ತಿಂಗಳಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದರ ಪ್ರತಿಫಲ ಇನ್ನು ನಾಳೆ ಇನ್ನು 3-4 ದಿನದಲ್ಲಿ ಮತದಾನದ ಮುಖಾಂತರ ಆಗೋದಿದೆ. ಫಲಿತಾಂಶಕ್ಕೆ ಒಂದು ತಿಂಗಳು ಕಾಯಬೇಕು, ಅದೊಂದು ನಮಗೆ ಕ್ಯೂರಿಯಾಸಿಟಿ. ಇನ್ನೆಲ್ಲದೂ ಕೂಡ ಯಶಸ್ವಿ ಆಗ್ತಾಯಿದೆ ಸರ್. ಸಂಜೆ ಕಾಲ್ನಡಿಗೆ ನಮಗೆ ಅಂತಿಮ ಕಸರತ್ತು ಅಂದರೆ ಇಂಥ ಬಿಸಿಲಲ್ಲೂ ಕೂಡ ಮತದಾರನ ಬೂತ್ಗೆ ಕರ್ಕೊಂಡ್ಬಂದು ಮತ ಹಾಕ್ಸಿದ್ರೆ ಒಂದು ದೊಡ್ಡ ಟಾಸ್ಕ್ ನಮಗೆ. ಅದೇ ದೊಡ್ಡ ಒಂದು ಕಸರತ್ತು ನಮ್ಮ ಮೇಲಿದೆ. ಅದು ನಮ್ಮ ಕಾರ್ಯಕರ್ತರು ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡ್ತಾರೆ ಸರ್. ಸಂಜೆ ಕಾಲ್ನಡಿಗೆ ಮೂಲಕ ಮತಯಾತ್ರೆ ಇವತ್ತು ಸಂಜೆ ನಮ್ಮ ಪಕ್ಷದ ಕಡೆಯಿಂದ ನಗರದಲ್ಲಿ ನಮ್ಮ ನಡೆ ವಿಜಯದ ಕಡೆಗೆ ಅಂತೇಳಿ ತುಂಬ ದೊಡ್ಡ ಒಂದು ಕಾರ್ಯಕ್ರಮ ಈ ಸಂಜೆ ಇದೆ. ನಮ್ಮ ಗೌರವಾನ್ವಿತ ಶಾಸಕರ ನೇತೃತ್ವದಲ್ಲಿ ಕಾರ್ಯಕ್ರಮ ಇದೆ. ಅನೇಕ ಕಾರ್ಯಕರ್ತರು ಕೂಡ ಪಾಲ್ಗೊಳ್ತಾ ಇದ್ದಾರೆ.